ಇವತ್ತು ರೈತ ಈ ಡೈರಿ ಶೆಡ್ಗಳನ್ನು ಕಟ್ಟಿಕೊಂಡು ಹೈನುಗಾರಿಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಇವತ್ತು ರೈತ ಬದುಕಿರ್ತಕ್ಕಂಥದ್ದೇ ಹೈನುಗಾರಿಕೆಯಿಂದ. ಆ ಹೈನುಗಾರಿಕೆಯ ಕೊಟ್ಟಿಗೆ ಮನೆಗಳನ್ನ ಶೆಡ್ಗಳನ್ನು ಕಟ್ಟಿಕೊಂಡು 2 ಹೊಸ ಸಾಕ್ತಾ ಇದ್ದಾನೆ, ಇವತ್ತು 5 ಹೊಸ 10 ಹೊಸಿಗೆ ಬಂದಿದ್ದಾನೆ. ಅದರಿಂದ ಎಷ್ಟು ಹಾಲು ಕರಿತಾನೆ, ಸ್ವಾವಲಂಬಿ ಆಗಿದ್ದಾನೆ, ಕಾರ್ನಲ್ಲಿ ತಿರುಗ್ತಾ ಇದ್ದಾನೆ. ಇದಕ್ಕೆ ಸಂತೋಷ ಪಡೋದು ಬಿಟ್ಟು ನೀವು ಸಂತೋಷ ಪಡ್ಬೇಕ್ರಿ. ಇವತ್ತು ತನ್ನ ಹೊಲದ ಬದನ ತಾನು ಹಾಕೊಂಡು, ತನ್ನ ಹೊಲದ ಬದವನ್ನ ತಾನು ಮಾಡ್ಕೊಂಡು, ಇಡೀ ಗ್ರಾಮಗಳನ್ನ ಸ್ವಚ್ಛ ಮಾಡ್ಕೊಂಡು, ಗ್ರಾಮಕ್ಕೆ ಕಾಂಕ್ರೀಟ್ ಅನ್ನ, ಪ್ರತಿಯೊಂದು ಸವಲತ್ತನ್ನ, ಅಂಗನವಾಡಿಗಳನ್ನ ಕಟ್ಟಿಕೊಂಡು ಇವತ್ತು ಇದರಿಂದ ಎಷ್ಟರ ಮಟ್ಟಿಗೆ ಹೆಸರಾಗಿತ್ತು. ಆ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಭ್ರಷ್ಟರು, ಆ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಭ್ರಷ್ಟರು ಯಾರಾದ್ರೂ ಈ ದೇಶದಲ್ಲಿದ್ರೆ ಅವರು ಬಿಜೆಪಿಯವರು. ಇವತ್ತು ನಾನು ಹೇಳ್ತೇನೆ, ಆ ಶಾಪ ಹಳ್ಳಿ ಗ್ರಾಮದ, ಆ ಗ್ರಾಮಸ್ಥರ ಶಾಪ, ಹಳ್ಳಿ ನಾಡಿನ ಶಾಪ ನಿಮಗೆ ತಟ್ಟುತ್ತೆ. ಒಂದು ದಿವಸ ತಟ್ಟುತ್ತೆ ನಿಮಗೆ. ಇದನ್ನ ಯಾವ ದೃಷ್ಟಿನಲ್ಲಿ ಹಾಳು ಮಾಡಿದಿರೋ, ಈ ದೇಶವನ್ನ ಹಾಳು ಮಾಡಕೊಂಡಿದಿರೋ, ಗ್ರಾಮ ಸ್ವರಾಜ್ಯವನ್ನ ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು. ದಕ್ಷಿಣ ಆಫ್ರಿಕಾದಲ್ಲಿ ಹೇಳಿದ್ರು, ನನ್ನ ನಾಡು ಹಳ್ಳಿಯ ನಾಡು, ನನ್ನ ನಾಡು ರೈತರ ಬೀಡು, ಆ ಬೀಡು ಹಳ್ಳಿಯ ನಾಡು ಸ್ವರಾಜ್ಯ ಆಗ್ಬೇಕು, ಅದಕ್ಕೋಸ್ಕರ ನನ್ನ ತ್ಯಾಗ ಅಂತ ಹೇಳಿದ್ರು. ಓದಲ್ಲೆಲ್ಲ ಹೇಳ್ತಾ ಇದ್ರು, ಆ ನಾಡಿನ ಸ್ವರಾಜ್ಯವನ್ನ ಮಾಡಲಿಕ್ಕೋಸ್ಕರ ಇಂಥ ಒಂದು ಕಾನೂನನ್ನ ತಂದ್ರೆ ನಿಮ್ಮ ಯೋಗ್ಯತೆಗೆ ನೀವು ಇದನ್ನ ಬದಲಾವಣೆ ಮಾಡಿ ಮತ್ತೆ ಅದನ್ನ ಪ್ರತಿಭಟನೆ ಮಾಡ್ಕೊಳಕ್ ಬಂದಿದ್ದೀರ. ನೀವು ಇಲ್ಲಿ ನಾಚಿಕೆ ಆಗ್ಬೇಕಲ್ವ ನಿಮ್ಗೆ? ಏನು ಇಲ್ಲಿ ಒಂದಷ್ಟು ಜನ RSS ನರಿದ್ದಾರೆ, ಕೂಗ್ತಾರೆ. ಅವ್ರದ್ದು ಅದೇ ಬಂಡವಾಳ, ಕೂಗೋದೇ ಬಂಡವಾಳ. RSS ಕೂಗೋದು ಜಿಂದಾಬಾದ್ ಅಂತ, ಅದೇ ನಿಮ್ದು RSS. ಇನ್ನೇನೈತೆ? ಸ್ವಲ್ಪ ಗೌರವ, ಆತ್ಮಸಾಕ್ಷಿಯಿಂದ ಇರೋದನ್ನ ಕತ್ಕೊಳ್ಳಿ. ಇದು ಈ ಭಾರತ ದೇಶ ಜನಸಂಪತ್ತಿನಿಂದ ಏರಳವಾದಂತ ದೇಶ. ಆ ಭಗವಂತ ಕೊಟ್ಟಿರ್ತಕ್ಕಂಥ ಜನಸಂಪತ್ತು, ಆ ಜನಸಂಪತ್ತಿಗೆ ನಾವು ಕೆಲಸ ಕೊಡಬೇಕು ಅಂತ ಹೋರಾಟವನ್ನ ಮಾಡಿ ಮನಮೋಹನ್ ಸಿಂಗ್ ಹಳ್ಳಿಗೆ ಆಡಳಿತ ತಂದ್ರೆ, ಇಲ್ಲ ನೀವು ಮತ್ತೆ ಡೆಲ್ಲಿ ತಗೊಂಡು ಹೋಗ್ತಾ ಇದ್ದೀರಲ್ಲ, ಬಲ್ಲೆಹಳ್ಳಿ ಕಡಿಕೆ ತೋರಿಸ್ತೀವಿ. ಈ ಸಂಪತ್ತನ್ನ, ಈ ಜನ ಸಂಪತ್ತನ್ನ ಜವಾಬ್ದಾರಿ ಭಗವಂತನ ಮೇಲೆ, ಆ ಭಗವಂತ ಕೊಟ್ಟಿರ್ತಕ್ಕಂಥ ಆ ಮನಮೋಹನ್ ಸಿಂಗ್ ಅವರು ಅವತ್ತು ತೆಗೆದುಕೊಂಡಂತ ನಿರ್ಧಾರ ಈ ಹಳ್ಳಿಯ ಸಂಪತ್ತನ್ನ, ಎಷ್ಟು ಭವಿಷ್ಯವನ್ನ ಉದ್ಧಾರ ಮಾಡಿದೆ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಯಾವ ಗ್ರಾಮ ಸಭೆ ನಡೆಯೋದು, ವಾರ್ಡ್ ಸಭೆ ನಡೆಯೋದು, ಆ ಗ್ರಾಮ ಸಭೆಯಲ್ಲಿ, ಆ ವಾರ್ಡ್ ಸಭೆಯಲ್ಲಿ ಗ್ರಾಮಸ್ಥರೆಲ್ಲ ಇದೇ ತರ ವಿಧಾನಸೌಧಕ್ಕೆ ಸೇರ್ತಾರೆ. ಅಲ್ಲಿ ಬಂದು ಕೂತ್ಕೊಂಡು ನನ್ನ ಊರಿಗಿಂತ ಆಗ್ಬೇಕು ಅಂದ್ರೆ ಅಲ್ಲೇ ಮಂಜೂರಾತಿ ಕೊಡ್ತಕ್ಕಂಥ ಕಾನೂನನ್ನ ಜಾರಿ ತಂದಂತ ಮನಮೋಹನ್ ಸಿಂಗ್ ರವರಿಗೆ ನೀವು ಇವತ್ತು ಅಪಚಾರ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಎಷ್ಟೇ ಏನು ವಿರೋಧ ಮಾಡಿ ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಕೂಗಿ ನನ್ನೇನ ಮಾಡಕ್ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಕಾಮಗಾರಿಗಳನ್ನು ತೆಗೆದುಕೊಂಡು ಗ್ರಾಮ ಸ್ವರಾಜ್ಯ ಸರಿ ಇಲ್ಲ ನಡೆಸ್ಕೊಂತ ಕುಂತ್ರೆ ಏನು? ಆ ಕಾಮಗಾರಿಗಳಿಗೆ ಕಣ್ಣು ಮುಚ್ಚಿ ಹಾಲು ಕುಡಿದಂಗೆ ಕಾಮಗಾರಿಗಳಿಗೆ ನಡೀತಾ ಇದೆ. ಇವತ್ತು ನೀವು ದೊಡ್ಡ ಕಾಮಗಾರಿಗಳನ್ನು ಆ ದೊಡ್ಡ ಕಾಮಗಾರಿಗಳಿಂದ ಗ್ರಾಮ ಸ್ವರಾಜ್ಯ ಆಗ್ಲಿಕ್ಕೆ ಸಾಧ್ಯನಾ? ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಸೋಷಿಯಲ್ ಆಡಿಟ್ಗಳೇ, ಸೋಷಿಯಲ್ ಆಡಿಟ್ ಮುಂದೆ ನೀವಾಗ ಬಂದ್ರೆ ಎಕ್ಸೈಸ್ ಮಿನಿಸ್ಟರ್, ನಮಗೇನು ತೊಂದರೆ ಇಲ್ಲ.
ಇವತ್ತು ದೊಡ್ಡ ಕಾಮಗಾರಿಗಳನ್ನ ಮಾನ್ಯ ಅಧ್ಯಕ್ಷರೇ, ಕೃಷಿ ಅಭಿವೃದ್ಧಿಗೆ ಅಬಕಾರಿ ಎಷ್ಟು ಇಲಾಖೆಯಲ್ಲಿ ಸಹಾಯಕ ಇದೆ ಅಂತ ಗೊತ್ತಿದ್ರೆ ರಾಜಕೀಯ ಅವರಿಗೆ ಅದ್ರ ಕೃಷಿ ಬಿಟ್ಟು ಎಷ್ಟು ಸಹಾಯ ಒಂದ್ರ ಆಗಿದೆ. ಸೈಡ್ ಕಾಂಗ್ರೆಸ್ ತೆಂಗನ್ನ ಬೆಳೆಸ್ತಕ್ಕಂಥ ಮಾಡಬೇಡ್ರಿ ದಯಮಾಡಿ. ಅಡಿಕೆಯನ್ನು ಅದು ಬೆಳೆಸ್ತಕ್ಕಂಥ ಸರಿಯಲ್ಲ, ನಿಮ್ಮ ಪೀಠಕ್ಕೆ ಸರಿಯಲ್ಲ. ಪ್ರತಿಯೊಂದು ಬೆಳೆಗೆ ನಿಮಗೆ ಉತ್ತೇಜಕವಾದಂತ ವೈಯಕ್ತಿಕವಾಗಿ ಶೋಭೆ ತರುವಂತ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಒಳ್ಳೆ ಇಂಥ ಸ್ಪೀಕರ್ ಅಂತ ರೀತಿಯಲ್ಲಿ ಹೆಸರು ಮಾಡಿರಿ. ಈ ಒಂದು ಈ ರೀತಿ ರೈತರ ಮಾಡ್ಬೇಡ್ರಿ. ಸಂಪತ್ತನ್ನ ಹಾಳು ಮಾಡಕ್ ಒಳ್ಳೇದಲ್ಲ. ನಿಮ್ಮ ವೈಯಕ್ತಿಕ ಹೆಸರಿಗೆ ಗಾತಿ ಮಾಡ್ಕೋಬೇಡ್ರಿ. ತಿಮ್ಮಾಪುರ ಸನ್ಮಾನ್ಯ ಅಧ್ಯಕ್ಷರೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.